ಹಾಯ್ ಹಲೋ ನಮಸ್ತೆ, ಮಂಗಳಾಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ವಾಂಗಿಬಾತ್ ಪೌಡರನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, 2 ಚಮಚ ಕೊತ್ತಂಬರಿ, ಹಾಗೆ 1 ಚಮಚ ಜೀರಿಗೆ, 1/4 ಚಮಚ ಆಗುವಷ್ಟು ಮೆಂತೆ, ಲವಂಗ 4, ಮೊಗ್ಗು 1/2, ಜಾಯಿಕಾಯಿ 1/4 ಭಾಗದಷ್ಟು ತೊಗೊಂಡಿದ್ದೀನಿ, ಏಲಕ್ಕಿ 3, ಹಾಗೆ ಚಕ್ಕೆ ಸಣ್ಣ ಸಣ್ಣ ಪೀಸನ್ನು ಮಾಡಿ 5-6 ಪೀಸನ್ನು ತೊಗೊಂಡಿದ್ದೀನಿ. ಹೀಗೆ ಕಾಳು ಮೆಣಸು 10ರಿಂದ 12, ಜಾಯಿಕಾಯಿ ಎಸಳು ಒಂದು ಸ್ವಲ್ಪ, ಕೆಂಪು ಮೆಣಸು 5, ಒಣ ಕೊಬ್ಬರಿ ಒಂದು ಸ್ವಲ್ಪ. ಈಗ ಬಾಣಲೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ ಮತ್ತು 1/2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಕಂದು ಬಣ್ಣ ಬರುವವರೆಗೆ ಹುರಿದುಕೊಂಡು ಆ ನಂತರದಲ್ಲಿ ಉಳಿದ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಬರೋಣ. ಕೊಬ್ಬರಿಯನ್ನು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಉಳಿದ ಮಸಾಲೆಯನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿಯನ್ನು ಹಾಕಿ ಹಾಗೆ ಹುರಿದಂತಹ ಎಲ್ಲ ಮಸಾಲೆಯನ್ನು ಕೂಡ ಹಾಕಿ 1 ಚಿಟಿಕೆ ಇಂಗನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ಪೌಡರನ್ನು ರೆಡಿ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಈ ವಾಂಗಿಬಾತ್ ಪೌಡರು ರೆಡಿಯಾಗುತ್ತೆ. ಇದನ್ನು ನೀವು ಗಾಜಿನ ಬಾಟಲಿಯಲ್ಲಿ ಇದನ್ನು ಹಾಕಿಟ್ರೆ ರೂಮ್ ಟೆಂಪ್ರೇಚರ್ನಲ್ಲಿ 1 ತಿಂಗಳ ಕಾಲ ಹಾಗೆ ಇಡಬಹುದು. ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ವಾಂಗಿಬಾತ್ ಪೌಡರನ್ನು ಯೂಸ್ ಮಾಡಿಕೊಂಡು ಹೇಗೆ ವಾಂಗಿಬಾತ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.